ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಹೇಗಿದೆ ಜೋಡಿ? ಸಾಕಾಗಿದೆ ಅಲ್ವಾ? ಬಂಗಾರಿ ಹೇಗ್ರಿ ಇದೆ? ಏನು ಈ ಅಸಹ್ಯ ನೋಡಿ ಎಲ್ರು ಬಂಗಾರ ಸಿಕ್ಕ ಖುಷಿ ಪಡ್ತಾ ಇದ್ದೀರಾ? ಮೊದ್ಲು ಅದನ್ನ ತಗೊಂಡು ಹೊರಗಡೆ ಬಿಸಾಕಿ. ಕೇಳಿಸ್ಕೊಂಡ ಡೆಡ್? ನಿಮ್ಮ ಹೆಂಗಸ್ರು ಮಾತ್ನ ಸಾರಿ. ಟು ಬಿ ಆನೆಸ್ಟ್, ನಿಮ್ಮ ಹೆಂಗಸ್ರಿಗೆ ಅರ್ಧಕ್ಕೆ ಅಭ್ಯಾಸ ಹೊರ್ತು ಕೂಡಕಲ್ಲ. ನಮ್ಮ ಫೋಟೋ ಗೋಡೆ ಮೇಲೆ ನೋಡ್ತಿದ್ದಾಗೆ ಮೆಣಸಿನ್ಕಾಯಿ ಬಿಟ್ಕೊಂಡಂಗ ಆಡ್ತಿದಾರೆ ನೋಡಿ ನಿಮ್ಮ ಹೆಂಗಸ್ರು. ಚುಡು ಚುಡು. ಚಂದ್ರು, ಇದು ನನ್ನ ಮನೆ. ಇಲ್ಲಿ ಏನಿರ್ಬೇಕು ಏನಿರ್ಬಾರ್ದು ಅಂತ ಡಿಸೈಡ್ ಮಾಡೋಳು ನಾನು. ಈ ಅನಿಷ್ಟದ ಫೋಟೋ ಎಲ್ಲ ಇಲ್ಲಿ ಇರ್ಬಾರ್ದು. ಮೊದ್ಲು ಇದನ್ನ ತೆಗ್ಸಿ. ಡ್ಯಾಡ್, ಇವ್ರ ಅತ್ತೆಗೆ ನೀವೇ ಬುದ್ಧಿ ಮಾತು ಹೇಳ್ಬಿಡಿ. ಈ ಫೋಟೋ ಏನಾದ್ರೂ ಈ ಜಾಗದಿಂದ ಕದಲಿದ್ರೆ ಆಮೇಲೆ ಈ ಮನೆಯಲ್ಲಿ ಯುದ್ಧನೇ ನಡಿಬೇಕಾಗುತ್ತೆ. ಬುದ್ಧಂತರ ಇದ್ದೀನಿ, ಸುಮ್ನೆ ಯಾಕೆ ಯುದ್ಧಕ್ಕೆ ರೆಡಿ ಮಾಡ್ತೀರಾ? ತಾರಕ್, ನಿನಗ್ ತಲೆ ಕೆಟ್ಟಿದ್ಯಾ? ನಾನು ಇದನ್ನ ಮದ್ವೆ ಅಂತಾನೆ ಒಪ್ಕೊಂಡಿಲ್ಲ. ಅಂತದ್ರಲ್ಲಿ ಇವ್ರ ಜೊತೆ ತೆಗೆಸ್ಕೊಂಡಿದ್ ಫೋಟೋ ಯಾಕೆ ಇಲ್ಲಿರ್ಬೇಕು? ಈ ಡೈಲಾಗು ನಾನು ಹೇಳ್ತಿರೋದು 51ನೇ ಸಲ ಆದ್ರೂ ಹೇಳ್ತೀನಿ. ನಿಮಗೆ ಒಪ್ಪಿಗೆ ಇದ್ರು ಇಲ್ದಿದ್ರು ನಾನು ಒಪ್ಕೊಂಡಿದ್ದೀನಿ, ಮುಗೀತು. ಡಾಂಕಿ ಬಾಲ, ಹಾರ್ಸ್ ಜುಟ್ಟು. ತಾರಕ್, ಈ ತರ ಎಲ್ಲ ಮಾತಾಡಿ ನನ್ ಕೋಪ ಜಾಸ್ತಿ ಮಾಡ್ಬೇಡ. ಕೋಪ ನಿಮಗ್ ಮಾತ್ರ ಅಲ್ಲ ಮದರ್ ಇಂಡಿಯನ್, ನಮಗೂ ಬರುತ್ತೆ. ತಾರಕ್, ಸುಮ್ನೆ ಇರೋ. ರಾಜೇಶ್ವರಿ, ಇಷ್ಟು ಚೆನ್ನಾಗಿರೋ ಫೋಟೋನ ತೆಗಿ ಅಂತ ಹೇಳಕ್ಕೆ ನಿಂಗೆ ಹೇಗ್ ಮನ್ಸು ಬರುತ್ತೆ? ಈ ಫೋಟೋದಲ್ಲಿ ಅವರಿಬ್ರು ಮುಖದಲ್ಲಿರೋ ಕಳೆ ನೋಡು. ಎಷ್ಟು ಚೆನ್ನಾಗಿದೆ. ಅದಿಲ್ಲೇ ಇರ್ಲಿ ಬಿಡು. ಅಂದ್ರೆ ನನ್ನ ಮಾತಿಗಿಲ್ಲಿ ಬೆಲೆ ಇಲ್ಲ ಅಂತ ಆಯ್ತು. ಹಾಗಲ್ಲ ರಾಜೇಶ್ವರಿ, ನಾ ಹೇಳ್ತೀನಿ ಕೇಳೋ. ಮೊದ್ಲು ಈ ಫೋಟೋನಲ್ಲಿ ತೆಗ್ಸಿ, ಆಮೇಲೆ ನಿಮ್ ಮಾತನ್ ಕೇಳ್ತೀನಿ. ಡ್ಯಾಡ್, ಫೋಟೋ ಸಕ್ಕದಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಕಣೋ. ನೋಡ್ರಿ. ಸರಿ, ನೀ ಹೋಗು. ಸರಿ ಬಾಬಾ, ನಿಮ್ದೊಂದು ಹಾಕಿಸ್ಲ ಫೋಟೋ. ಅಂತ ಅದೃಷ್ಟ ಎಲ್ಲಪ್ಪ ನಂದು.
ನೀವಿಬ್ರು ಹೀಗೆ ಖುಷಿಯಾಗಿರೋದನ್ನ ನೋಡೋಕೆ ಎಷ್ಟು ಆಸೆ ಪಡ್ತಿದ್ವಿ.